ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಊರಿಗೆ ಹೋಗಿದ್ವಿ. ನಾನು ಒಬ್ಬಳೇ ಅಲ್ಲ, ಎಲ್ಲರೂ ಊರಿಗೆ ಹೋಗಿದ್ವಿ. ಹಾಗಾಗಿ ಅಲ್ಲಿ ನಾನು ಲ್ಯಾಪ್ಟಾಪ್ ಕೂಡ ತೊಗೊಂಡೋಗಿರಲಿಲ್ಲ, ಎಡಿಟು ಮಾಡೋಕ್ಕಾಗಲಿಲ್ಲ ಆ್ಯಂಡ್ ವ್ಲಾಗ್ಸು ಕೂಡ ಏನು ಮಾಡೋಕ್ಕೆ ಹೋಗಲಿಲ್ಲ. ಫುಲ್ ಆರಾಮು, ಮಾತು, ಚಿಟ್ ಚಾಟ್ ಅಷ್ಟೇ. ನೆನ್ನೆ ಸಂಜೆ ವಾಪಸ್ ಬಂದಿದ್ದೀನಿ. ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಲ್ ಡೇ ಕಂಟಿನ್ಯೂ ಮಾಡ್ತೀನಿ. ನಮ್ಮ ದಿನ ಹೇಗೆ ಹೋಗುತ್ತೆ ಬನ್ನಿ ನೋಡೋಣ. ಸಾನುಗೆ ಇವತ್ತು ನಾನೊಂದು ಡೇರ್ ಕೊಡ್ತಾ ಇದ್ದೀನಿ. ಟ್ರೂತ್ ಆರ್ ಡೇರ್ ಅನ್ನಲ್ವಾ, ಹಂಗೆ ಸಾನುಗೆ ಇವತ್ತು ಡೇರ್. ಶಿ ಹ್ಯಾಸ್ ಟು ಕಂಪ್ಲೀಟ್. ಮಾಡಲೇಬೇಕು ಅಂತೇನಿಲ್ಲ, ನೋಡೋಣ ವಾಟ್ ಶಿಲ್ ಡು. ಸಾನುಗೆ ಇವತ್ತು ಡೇರ್ ಏನು ಅಂದರೆ, ಅವತ್ತಿಂದನೂ ನನ್ನ ತಲೆ ತಿಂತಾನೇ ಇದ್ದಾಳೆ, ನಾನು ಬರಲ್ಲ ಅಂತ. ನನಗೆ ಅವಳು ಒಬ್ಬಳೇ ಹೋಗಬೇಕು ಅಂತ, ಅವಳು ನಾನು ಹೋಗಲ್ಲ ಅಂತ. ನೀನು ಹೋಗಲ್ಲ ಅಂದರೆ ನಿನಗೆ ಬಿಟ್ಟಿರೋದು, ನೀನು ಹೋಗಂಗಿದ್ರೆ ಹೋಗಿಲ್ಲ ಅಂದರೆ ಬಿಡ, ನನಗೇನು ಆಗಬೇಕಾಗಿಲ್ಲ ಅಂತ ನಾನು. ಅದಕ್ಕೆ ಇವತ್ತು ರಾಜೇಶ್ ಶಾಪಿಂಗ್ ಹೋಗ್ತಾ ಇದ್ದಾರೆ. ಸೊ ಅವ್ರ ಜೊತೆ ಹೋಗು ಅಂತ ಹೇಳಿದೆ. ಅವ್ರ ಪಾಡಿಗಿರ್ತಾರೆ, ಇವಳ ಪಾಡಿಗೆ ಹೋಗ್ಬಿಟ್ಟು ಮಾಡಿ ಬರಬೇಕು. ಮಾಡ್ತಾಳ ಇಲ್ವಾ ಬಂದಮೇಲೆ ತಿಳಿಸ್ತೀನಿ, ಏನು ಅಂತಾನೂ ತಿಳಿಸ್ತೀನಿ. ಡ್ಯಾಡಾ ಹೆಲ್ಪ್ ತೊಗೊಳಂಗಿಲ್ಲ. ಅವ್ರೇನಾದರೂ ಬಂದು ನಿನಗೆ ಕ್ವೆಶ್ಚನ್ ಮಾಡಿದ್ರೆ ಮಾತ್ರನೇ ನೀನು ಡ್ಯಾಡಾ ಕರಿಬೇಕೆ ಹೊರತು ಅದ್ರ ಮುಂಚೆ ಡ್ಯಾಡಾ ಕರಿಯಂಗಿಲ್ಲ. ಡನ್ ರೀ? ನಿಮಗೂ ಹೇಳ್ತಾ ಇದ್ದೀನಿ. ಹಾಂ, ಅವಳು ಹೋಗಂಗಿದ್ರೆ ಹೋಗ್ಲಿ, ಇಲ್ಲಾಂದರೆ ಬರಲಿ ವಾಪಸ್. ಓಕೆ ಗೋ. ಊರಿಗೆ ತೊಗೊಂಡೋಗಿದ್ದು ಲಗೇಜು ಇನ್ನೂ ತೆಗ್ದಿಲ್ಲ, ಇವಾಗ ತೆಗಿತಾ ಇದ್ದೀನಿ. ನಾನು ಏನೂ ಸೀಕ್ರೆಟ್ ಮುಚ್ಚಿಡೋಕ್ಕಾಗೋದಿಲ್ಲ ಸ್ನೇಹಿತರೆ. ಇದು ತೆಗೆಯೋದೇ ಇಲ್ಲ ಆ್ಯಕ್ಚುಲಿ. ನಾನು ಯಾವತ್ತು ಬಾತ್ರೂಮು ಇದು ಹಳೇದು, ಇದು ಎಕ್ಸ್ಟ್ರಾ ಇಟ್ಬಿಟ್ಟಿದ್ದೀನಿ. ಅದೇನಾದರೂ ಎಲ್ಲಾದರೂ ಮಿಸ್ ಆಯಿತು, ಈಗ ಊರಿಗೆ ತೊಗೊಂಡೋಗೋದಾಗಲ್ಲ, ಅಲ್ಲೇನಾದರೂ ಮಿಸ್ ಆಯಿತು ಅಂದರೆ ಇದನ್ನು ಯೂಸ್ ಮಾಡ್ಬೋದಲ್ಲ ಅಂತ ಇಟ್ಟಿದ್ದೀನಿ. ಅದರ ಹಿಂದೆ ಕೆಲವೊಂದು ಥಿಂಗ್ಸ್ಗಳನ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ಲೈಕ್ ನನಗೇನೋ ಒಂದು ಸ್ಟೇಷನರಿ ಇಷ್ಟ ಆಯಿತು ಅಂದರೆ ತೊಗೊಂಡು ಇಟ್ಟಿರ್ತೀನಿ. ಅದು ಅವಳಿಗೆ ಕೊಟ್ಬಿಟ್ರೆ ಎಲ್ಲನೂ ನನಗೆ ಬೇಕು ಅಂತಾಳೆ. ಅದಕ್ಕೆ ನಾನು ಅವಳು ಗೊತ್ತಿಲ್ದಾಗ ಮುಚ್ಚಿಟ್ಟಿದ್ದೀನಿ. ಇಲ್ಲಿ ತೆಗೆದು ನೋಡ್ಬಿಟ್ಟಿದ್ದಾಳೆ. ಇದು ಯಾಕೆ ತೆಗೆದ್ಲು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ತೆಗೆದ್ಮೇಲೆ ಎತ್ತೂ ಇಟ್ಟಿಲ್ಲ, ಇನ್ನ ಗೊತ್ತು ನಾನು ಬೈತೀನಿ ಅದು ತೆಗೆದ್ರೆ ಅಂತ, ಆದರೂ ತೆಗ್ದಿದ್ದಾಳೆ. ಕೇಳ್ತೀನಿ ವಿಷಯ ಏನು. ಇವತ್ತು ಸಾನು ಡೇರಿಂಗ್ ಕೊಟ್ಟಿರೋದು ಕಂಪ್ಲೀಟ್ ಮಾಡ್ತಾಳ ಅಂತ ಭಾರಿ ಹೆದರ್ಕೋತಾಳೆ. ಏನೇ ಒಂದು ಮಾಡೋದಕ್ಕೂ ಅವ್ರೇನಾದರೂ ಅಂದರೆ ಈ ಥರ ಆ ಥರ ಅಂತ. ಸ್ವಲ್ಪ ಆದರೂ ಡೇರಿಂಗ್ ಬರಲಿ ಅಂದ್ಬಿಟ್ಟು ಡೇರ್ ಕೊಟ್ಟಿದ್ದೀನಿ. ಲೆಟ್ಸ್ ಸಿ ಏನು ಮಾಡ್ತಾರೆ. ರಾಜೇಶ್ ಫೋನ್ ಬಂತು. ಹಾಂ ಹಾಂ ಹೇಳು. ಓ, ಇಸ್ ಇಟ್ ಓಕೆ? ರಿಸಲ್ಟ್ ಬಂದಿದೆ. ಏನು ರಿಸಲ್ಟ್ ಏನು, ಹಾಗೆ ಚಾಲೆಂಜ್ ಏನು ಅಂತ ಬರಲಿ, ತಿಳಿಸ್ತೀನಿ. ನಾನು ಊರಿಗೆ ಹೊರಡೋ ದಿನ ನನಗೆ ಒಂದು ಪಾರ್ಸಲ್ ರಿಸೀವ್ ಆಯಿತು. ಇದರಲ್ಲಿ ಕೆಲವೊಂದು ಇಮಿಟೇಷನ್ ಜ್ಯುವೆಲ್ರೀಸ್ ಇದೆ. ಇದು ನನಗೆ ಕಳಿಸ್ಕೊಟ್ಟಿರೋದು ದೇವಿಕಾ ಅಂತ ಹೇಳಿಬಿಟ್ಟು. ಇವರು ನನಗೆ ಮೊದಲು ಕೂಡ ಕಳಿಸಿದ್ರು. ಅದು ನಾನು ಡೈಲಿ ವೇರ್ ಮಾಡ್ತಿದ್ದೀನಿ ನೋಡಿ, ಬ್ಯಾಂಗಲ್ಲು. ಇದು ನನಗೆ 2 years ಬ್ಯಾಕ್ ಅವರು ಕಳಿಸ್ಕೊಟ್ಟಿದ್ರು. ಇದು ನಾನು ಡೈಲಿ ವೇರ್ ಈಗ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇದರಲ್ಲಿರೋ ಸ್ಟೋನ್ಸ್ಗಳು ಅಷ್ಟೊಂದು ಶೈನ್ ಇಲ್ಲ, ಬಟ್ ಅಲ್ಲಿ ಯೂಸ್ ಮಾಡ್ಕೊಂಡಿರೋವಂಥ ಮೆಟಲ್ಲು ಚೆನ್ನಾಗಿದೆ. ಕ್ವಾಲಿಟಿ, ಫಿನಿಶಿಂಗು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಅದು ಮಾತ್ರನೇ ಶೈನ್ ಇಲ್ಲ. ಅದರ್ವೈಸ್ ಐ ಲೈಕ್ ಇಟ್ ದ ಪ್ರಾಡಕ್ಟ್. ಸೊ ಅವರು ಫಸ್ಟ್ ಟೈಮ್ ಕಳಿಸ್ಕೊಟ್ಟಾಗಲೂ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಈಗ ಇದು ಸೆಕೆಂಡ್ ಟೈಮ್ ನನಗೆ ಕಳಿಸಿರೋದು. ನಾನು ಈ ಥರ ಯಾರಿಗೂ ಪ್ರಮೋಟ್ ಮಾಡೋದಿಲ್ಲ. ನನಗೆ ತುಂಬ ಸಾರಿ ಇನ್ಸ್ಟಾಗ್ರಾಮಲ್ಲಿ ಪೇಜಸ್ಗಳು ಪ್ರಮೋಟ್ ಮಾಡಿಕೊಡಿ ಅಂದ್ಬಿಟ್ಟು ರಿಕ್ವೆಸ್ಟ್ ಬರುತ್ತೆ. ಬಟ್ ನಾನು ಅದನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ಪರ್ಸ್ನಲಿ ನನಗೆ ಅದ್ರ ಮೇಲೆ ಟ್ರಸ್ಟ್ ಇರಬೇಕಲ್ಲ. ಅವ್ರನ್ನ ನಾನು ಹೇಗೆ ಟ್ರಸ್ಟ್ ಮಾಡಲಿ? ನಾನು ಅವ್ರನ್ನ ಮೀಟ್ ಆಗಿಲ್ಲ, ಅಥವಾ ಅವರು ನಿಮ್ಮ ಜೊತೆ ಹೇಗೆ ಡೀಲ್ ಮಾಡ್ತಾರೋ ಏನೋ ನನಗೆ ಗೊತ್ತಾಗೋದಿಲ್ಲ.
ಹಾಗಾಗಿ ನಾನು ಯಾರನ್ನೂ ಒಪ್ಕೊಳ್ಳೋದಿಲ್ಲ. ಬಟ್ ಇವ್ರಿಗೆ ನಾನು ಒಪ್ಕೊಂಡಿದ್ದು ಯಾಕೆ ಅಂದರೆ ನಾನು ಇವ್ರನ್ನ ಪರ್ಸ್ನಲಾಗಿ ಮೀಟ್ ಮಾಡಿದ್ದೀನಿ ಆ್ಯಂಡ್ ಫಸ್ಟ್ ಟೈಮ್ ಪ್ರಾಡಕ್ಟ್ಸನ್ನು ತರಿಸ್ಕೊಂಡಿದ್ದೀನಿ. ಅದು ಇದುವರೆಗೂ ಚೆನ್ನಾಗಿದೆ. ನೀವು ನನ್ನನ್ನು ನೋಡಿರೋ ಪ್ರಕಾರ ನಾನು ಜಾಸ್ತಿ ಏನೋ ಈ ಥರ ಇಮಿಟೇಷನ್ ಜ್ಯುವೆಲ್ರೀಸ್ ಹಾಕೋದಿಲ್ಲ. ಬಟ್ ಅವರು ಅವರ ಪೇಜನ್ನು ಪ್ರಮೋಟ್ ಮಾಡೋದಕ್ಕೆ ಅಂತ ನನಗೆ ಇದನ್ನು ಕಳಿಸ್ಕೊಟ್ಟಿರೋದು ಅಷ್ಟೇ. ಇದನ್ನೆಲ್ಲ ನಾನೇ ಇಷ್ಟಪಟ್ಟು ಚೂಸ್ ಮಾಡಿ ತರಿಸಿರೋದು. ಅವ್ರು ನನಗೇನೆ ಆಪ್ಷನ್ ಕೊಟ್ಟಿದ್ರು, ನೀವು ಯಾವ್ದು ಚೂಸ್ ಮಾಡ್ತೀರಾ ಮಾಡಿ ಅಂತ ಹೇಳಿಬಿಟ್ಟು. ಸೊ ನಾನು ಇದನ್ನು ಸಾನುಗೆ ಅಂತ ತರಿಸಿದ್ದೀನಿ. ಇದನ್ನು ನಾನು ಹಾಕ್ಕೊಂಡು ತೋರಿಸಿದಾಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ, ಲುಕ್ ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು. ಆದರೆ ಈಗ ನಾನು ಈ ಡ್ರೆಸ್ ಹಾಕಿರೋದ್ರಿಂದ ನಿಮಗೆ ತೋರಿಸೋದಕ್ಕಾಗ್ತಾ ಇಲ್ಲ. ಈಗ ಜಸ್ಟ್ ಒಂದು ಸಾರಿ ನಾನು ನಿಮಗೆ ಹಾಗೆ ತೋರಿಸ್ತೀನಿ, ಆಮೇಲೆ ಹಾಕಿ ಕೂಡ ಒಂದು ಸಾರಿ ತೋರಿಸ್ತೀನಿ. ಈ ಇಯರಿಂಗ್ ಬೇಕಿದ್ರೆ ನಾನು ಹಾಕಿ ತೋರಿಸ್ತೀನಿ. ನನಗೂ ಇದು ತುಂಬ ಇಷ್ಟ ಆಯಿತು, ರಾಜೇಶ್ಗೂ ಇಷ್ಟ ಆಯಿತು. ಅವ್ರು ಹೇಳ್ತಾಯಿದ್ರು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಅಗ್ಲಕ್ಕಿದೆ, ನಿನ್ನ ಹತ್ರ ಯಾವುದು ಈ ಥರ ಇಲ್ಲ ಅಲ್ವಾ, ಇದನ್ನು ಯಾವಾಗ ತೊಗೊಂಡಿದ್ದು ಅಂತ ಅವರೇ ನೆನೆಸ್ಕೊಂಡ್ರು. ಆಮೇಲೆ ಹೇಳಿದ್ರು, ಓ ಇವ್ರು ಕಳಿಸ್ಕೊಟ್ಟಿರೋದಾ, ಅವ್ರು ಕಳಿಸ್ಕೊಟ್ಟಿದ್ರಲ್ಲ ಅದನ್ನು ಹಾಕಿದ್ಯಾ ನೀನು ಅಂತ ಹೇಳಿಬಿಟ್ಟು. ಇದ್ರದ್ದು ಚೋಕರ್ ಕೂಡ ಚೆನ್ನಾಗಿದೆ. ಈ ಥರ ಹಾಕ್ಕೊಂಡು ಆಮೇಲೆ ಇದನ್ನು ಈಗ ಮೇಲ್ಗಡೆ ಪುಷ್ ಮಾಡಬೇಕು. ಬಟ್ ಇದು ಯಾಕೋ ಸರಿಯಾಗಿ ಕೂರಲ್ಲ, ಲೂಸಾಗಿ ಬಂದುಬಿಡುತ್ತೆ. ಪ್ರೆಸ್ ಮಾಡಬೇಕೋ ಏನೋ. ಇನ್ನು ಸ್ವಲ್ಪ ದೊಡ್ಡದಿದ್ದಿದ್ರೆ ತುಂಬ ಚೆನ್ನಾಗಿ ಕಾಣಿಸಿರೋದು. ಈಗ ಇದು ಒಂದು ಸ್ವಲ್ಪ ನನ್ನ ಕಿವಿಗೆ ಅದು ಚಿಕ್ಕದು ಅಂತ ಅನಿಸುತ್ತೆ. ಇವರ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ನಂಬರ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅವರು ದಿನ ಸ್ಟೋರಿ ಹಾಕ್ತಾರೆ, ಸ್ಟೇಟಸ್ ಅಪ್ಡೇಟ್ ಮಾಡ್ತಾ ಇರ್ತಾರೆ, ಆಮೇಲೆ ಪೋಸ್ಟ್ ಕೂಡ ಕ್ರಿಯೇಟ್ ಮಾಡ್ತಾರೆ. ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಬುಕ್ ಮಾಡಿದ್ಮೇಲೆ ವಿತಿನ್ 3 days ನಿಮಗೆ ಶಿಪ್ ಆಗುತ್ತೆ ನಿಮ್ಮ ಪ್ಲೇಸ್ಗೆ. ಸೊ ನೆಕ್ಸ್ಟ್ ಇದು ತುಂಬ ಜನ ಹಾಕ್ತಾರಲ್ವ ಈ ಥರದ್ದು. ಸೊ ಅವ್ರ ಆಪ್ಷನ್ ಕೊಟ್ಟಾಗ ಇದನ್ನು ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಸೊ ಇದೊಂದು ತರಿಸಿದ್ದೀನಿ. ಸೊ ಜಸ್ಟ್ ನಿಮ್ಗೆ ಈಗ ಹಾಗೆ ತೋರಿಸ್ತಾ ಇದ್ದೀನಿ. ಬಟ್ ನಿಮಗೆ ನಾನು ಹಾಕ್ಕೊಂಡು ಒಂದು ಸಾರಿ ಸ್ಯಾರಿ ಉಟ್ಟಾಗ ಹಾಕ್ಕೊಂಡು ಇಯರಿಂಗ್. ಅವರು ತುಂಬ ಜಾಸ್ತಿ ಪ್ರಾಫಿಟ್ ಇಟ್ಟು ಅವರು ಏನು ಮಾರೋದಿಲ್ಲ. ಸೊ ನೀವು ನೋಡಿ ನಿಮಗೆ ಓಕೆ ಅನಿಸಿದ್ರೆ ನೀವು ಬೈ ಮಾಡ್ಬೋದು. ಇದ್ರದ್ದು ಸ್ಟೋನು ನನಗೆ ಸ್ವಲ್ಪ ಇದು ಪ್ಲೇನ್ ಅನ್ನಿಸ್ತು ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ. ಇದರಲ್ಲಿರೋದು ತುಂಬ ಚೆನ್ನಾಗಿದೆ, ಶೈನಿಂಗ್ ಆಗಿ ಚೆನ್ನಾಗಿದೆ. ಇದು ಸ್ವಲ್ಪ ಪ್ಲೇನ್ ಸ್ಟೋನ್ ಅಂತ ಅನ್ನಿಸ್ತು. ಅದರ್ವೈಸ್ ಲುಕ್ ತುಂಬ ಚೆನ್ನಾಗಿದೆ. ನೋಡಿ ಹೇಗೆ ಕಾಣುತ್ತಲ್ವಾ 2 ಸ್ಟೆಪ್. ಇದು ಈ ಥರ ಆದರೂ ಹಾಕ್ಕೊಳ್ಬೋದು, ಚೋಕರ್ ಥರ, ಅಥವಾ ಸ್ವಲ್ಪ ಕೆಳಗಡೆ ಕೂಡ ಹಾಕ್ಬೋದು. ಹೀಗೆ ಇದ್ರ ಮೇಲೆ ಹಾಕಿದ್ರೆ ಕಾಣೋದಿಲ್ಲ, ಸಾರಿ. ನಾನು ಹೇಳಿದ್ನಲ್ಲ, ಇನ್ನೊಂದು ಸಾರಿ ನಿಮಗೆ ತೋರಿಸ್ತೀನಿ. ಇದರ ಇಯರಿಂಗು, ಇದ್ರ ಪೆಂಡೆಂಟ್ ಇದೆ ಅಲ್ವಾ, ಸೇಮ್ ಇದೆ, ಚೆನ್ನಾಗಿದೆ. ಲೈಟ್ ವೇಟ್, ಮೆಟಲ್ ಕಲರ್ ಚೆನ್ನಾಗಿದೆ. ಬಟ್ ಫಿನಿಶಿಂಗ್ ಸ್ವಲ್ಪ ಇನ್ನೂ ಬೆಟರ್ ಆಗಿರ್ಬೋದು, ಬೆಟರ್ ಆಗಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತು. ಸ್ನೇಹಿತರೆ, ಸಾನು ಬಂದ್ಲು. ಏನು ಚಾಲೆಂಜ್ ಕಂಪ್ಲೀಟ್ ಆಯ್ತಾ? ಡ್ಯಾಡ ಏನು ಓದ ತಕ್ಷಣನೇ ಹೋಗಿದ್ಲಾ, ಆಮೇಲೆ ಹೋಗಿದ್ಲಾ? ಚಾಲೆಂಜ್ ನೀನು ಕಂಪ್ಲೀಟ್ ಮಾಡಬೇಕು, ಡೇರಿಂಗ್ ಚಾಲೆಂಜ್ ಅಂದ್ರೆ ಇನ್ನೊಬ್ಳೆ ಹೋಗ್ಬೇಕು ಅಂತ ಹೇಳಿದೆ. ಹೋಗಿ ಓಡ್ ಬಂದ್ಬಿಟ್ಲ ಬೇಗ? ಇಲ್ಲ, ಟೈಮ್ ತೊಗೊಂಡು ಕ್ಯಾಶುವಲ್ ಬಂದು. ಸೊ ಹೆಂಗಿತ್ತು ಸಣ್ಣ ಎಕ್ಸ್ಪೀರಿಯನ್ಸ್? ಹಂಗಂದ್ರೆ ಏನು? ನಾಟ್ ಟು ಬ್ಯಾಡ್, ನಾಟ್ ಟು ಗುಡ್. ಬಂದ್ಬಿಟ್ಟು ಏನಂದ್ರೆ ಗೊತ್ತಾ, ನಾನು ಹಾಕೊಂಡು ಕೌಂಟ್ರ್ ಕಡೆ ನೋಡ್ಲೇ ಇಲ್ಲ, ಈಗ ಓಡ್ ಬಂದ್ಬಿಟ್ಟೆ. ಅದ್ರಲ್ಲಿ ಏನಿದೆಯಪ್ಪ, ನೋಡ್ಬೇಕಿತ್ತು. ಯಾರಾದ್ರೂ ಅಬ್ಸರ್ವ್ ಮಾಡ್ತಿದ್ರಾ ಅಂತ ಯಾರಾದ್ರೂ ನೋಡ್ಬೇಕಿತ್ತು. ಪಾಪ ಅದು ಟ್ರಯಲ್ಗೆ ಅಂತಾನೆ ಇಟ್ಟಿರುತ್ತಾನೆ. ನೀನೇನು ತಪ್ಪೇನು ಮಾಡ್ತಾ ಇಲ್ಲ, ಟೆಸ್ಟಿಂಗಿಗೆ ಅಂತ ಇಟ್ಟಿರೋದು. ಅಲ್ಲೇನು ಕಿಡ್ಸ್ ಡೋಂಟ್ ಟ್ರೈ, ಓನ್ಲಿ ಅಡಲ್ಟ್ಸ್ ಅಂತ ಏನು ಹಾಕಿದ್ರ? ಮತ್ತೆ ಯಾಕೆ ಹೆಸಿಟೇಟ್ ಮಾಡಬೇಕು ನೋಡ್ರಿ? ಅದಕ್ಕೆ ಸ್ವಲ್ಪ ಆದರೂ ಸ್ವಲ್ಪ ಧೈರ್ಯ ಬರಲಿ ಅಂತ ಕಳಿಸಿದ್ದು. ಸೊ ಓಕೆ, ಚಾಲೆಂಜ್ ಏನು ಹೇಳು? ಅಲ್ಲೋಗಿ ಡ್ರೈವೇ ಅಂತ ನೇಲ್ ಪಾಲಿಶ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ಬರಬೇಕು. ಅದೇ ಒಬ್ಬಳೇ ಹೋಗಬೇಕು, ಆ ನೇಲ್ ಪಾಲಿಷ್ನೆಲ್ಲಾನು ಹಚ್ಕೊಂಡು ಬರಬೇಕು. ಅವಳಿಗೆ ಇದು ತುಂಬಾ ಹೆಸಿಟೇಟ್ ಆಗ್ತಾಯಿತ್ತು, ಫಿಯರ್. ಅವ್ರೇನಾದರೂ ಹೇಳಿಬಿಟ್ರೆ, ಅದಕ್ಕೆ ನೀನು ಬಾ ನನ್ನ ಜೊತೆಗೆ, ನೀನು ಬಂದು ನಾನು ನಿಂತ್ಕೋ, ನಾನು ಟ್ರೈ ಮಾಡ್ತೀನಿ ಅಂತ. ಅವಳಿಗೇನು ಗೊತ್ತಾ, ಅವಳು ಒಂದು ಫನ್ನಿ ರೀತಿಯಲ್ಲಿ ಹೇಳಿದ್ಲು, ಅಮ್ಮ ಎಲ್ಲಾದರೂ ಹೋಗಬೇಕಾದ್ರೆ ನಾವು ನಮ್ಮ ಮನೇಲಿರೋ ನೇಲ್ ಪಾಲಿಶ್ ಹಾಕೋದು ಬೇಡ, ಅಲ್ಲಿ ಹೋಗ್ಬಿಟ್ಟು ಹಚ್ಕೊಂಡು ಅಲ್ಲಿಂದ ಹೊಟ್ಟೋಗೋಣ ಅಂತ ಹೇಳ್ತಾ ಇದ್ಲು.
ಸರಿ ಎಲ್ಲಾದರೂ ಹೋಗೋ ಟೈಮಲ್ಲಂತೂ ಸಹ ನಮಗಂತೂ ಹೋಗೋದಕ್ಕೆ ಆಗೋದಿಲ್ಲ. ಆದರೆ ಆವಾಗ ನಾವು ಒಂದೊಂದು ಬೆಟ್ಟಿಗೆ ಒಂದೊಂದು ಕಲರ್ ಹಾಕ್ಕೊಂಡ್ರೆ ಚೆನ್ನಾಗೂ ಇರೋದಿಲ್ಲ ಆ್ಯಂಡ್ ಅಷ್ಟು ಟೈಮೂ ಇರೋದಿಲ್ಲ. ಸರಿ ನೀನು ಹೋಗಿ ಜಸ್ಟ್ ಹಾಕ್ಕೊಂಡು ಬಾ, ನಿನ್ಗೆ ಯಾವುದಾದ್ರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ. ಹೌದಾ, ನಾನು ಒಬ್ಬಳೇ ಹೋಗಬೇಕಾ, ನಾನು ಹೋಗೋದಿಲ್ಲಪ್ಪ ಅಂತ ಹೆದರ್ಕೋತಾ ಇದ್ಲು. ಸೊ ನನಗೆ ಏನಪ್ಪ ಇಂಪಾರ್ಟೆಂಟ್ ಇದ್ದಿದ್ದು ಇದರಲ್ಲಿ ಅಂದರೆ ಅವಳು ಹೋಗಿ ಹಾಕ್ಕೊಂಡು ಬರಲಿ ಅಂತಲ್ಲ, ನಮ್ಮ ಮನೇಲೆ ಅಷ್ಟೊಂದಿದೆ, ಹಾಕೊಳ್ದೆ ಗಟ್ಟಿಯಾಗಿ ಕೂತಿದೆ. ವಾಟ್ ವಾಸ್ ಮೈ ಇಂಟೆನ್ಷನ್ ಅಂದರೆ ಅವಳಿಗೆ ಆ ಫಿಯರ್ ಓಡಿಸ್ಬೇಕು. ಒಂದು ಪಬ್ಲಿಕ್ ಪ್ಲೇಸ್ಗೆ ಹೋಗಿಬಿಟ್ಟು ಸಮಥಿಂಗ್ ಶಿ ಹ್ಯಾಸ್ ಟು ಟ್ರೈ ಆನ್ ಹರ್ ಓನ್ ಅಂತ ನನಗೆ ಬೇಕಾಗಿದ್ದು. ಅದಕ್ಕೆ ನಾನು ಅವಳಿಗೆ ಹೋಗು ನೀನೇ ಹೋಗು ಅಂತ ಕಳಿಸಿದ್ದು. ಸೊ ಹೆಂಗಿತ್ತು, ಏನು ಅನ್ನಿಸ್ತು ನಿನಗೆ? ನೆಕ್ಸ್ಟ್ ಟೈಮ್ ಕೌಂಟರ್ ಹತ್ರ ನೋಡಬೇಕು ಅಂದರೆ ಶಿ ಈಸ್ ರೆಡಿ ಟು ಗೋ ಈವನ್ ನೆಕ್ಸ್ಟ್ ಟೈಮ್. ನಾನು ಅವಳ ಜೊತೆ ಹೋಗಿದ್ದರೆ ನೆಕ್ಸ್ಟ್ ಟೈಮ್ಗೂ ನನಗೆ ಕರೆದಿರೋಳು. ಸೊ ಈ ಸರಿ ನೋಡಿ ಅವಳು ಹೋಗಿ ಬಂದ್ಲಾ, ಅವಳಿಗೊಂದು ಕಾನ್ಫಿಡೆನ್ಸ್ ಬಂತು, ಓಕೆ ಐ ಕ್ಯಾನ್ ಗೋ ಅಲೋನ್ ಅಂತ. ಸೊ ನೆಕ್ಸ್ಟ್ ಟೈಮ್ ಕೂಡ ಟ್ರೈ ಮಾಡ್ತಾಳಂತ. ಗ್ರೀನ್ ಕಲರ್ ಇತ್ತು. ನೆಕ್ಸ್ಟ್ ಟೈಮ್ ಗುಡ್ ಹೋಗಿ ಬಂದಿದ್ದಕ್ಕೆ ಅಲೋನ್. ಸೊ ಈಗ ಇದರಲ್ಲಿ ಚೂಸ್ ಮಾಡಿ ಯಾವ್ದು ಬೇಕು ನಿಮಗೆ ಅಂತ. ಅಯ್ಯೋ ನೀವೇನು ಹೇಳ್ಬೇಕಾಗಿಲ್ಲ, ಅದನ್ನ ತಗೊಂಡು ಬನ್ನಿ. ನೀವೇನು ಹೇಳ್ಬೇಕಾಗಿಲ್ಲ, ಅದು ಅವಳು ಮೊದಲೇ ಮಾಡ್ತಾಳೆ. ಅವಳು ಹೋಗಿರೋದೇ ಅದಕ್ಕೆ. ಅದು ಯಾವ್ದು ಅದಿಷ್ಟ ಆಯ್ತಾ? ಓಕೆ, ನೆಕ್ಸ್ಟ್ ನೀನು ಮೊಮ್ಮ ತಗೊಂಡು ಬನ್ನಿ. ಸ್ವಲ್ಪ ಹುಳಿ, ಬಟ್ ಒಣಗೋಗಿದೆ ಸಿಪ್ಪೆ, ಬಿಡಿಸೋದಕ್ಕೆ ಕಷ್ಟ ಆಗ್ತಾಯಿತ್ತು. ಬಿಡಿಸಿದ್ರೆ ಜ್ಯೂಸೇ ಬಂದುಬಿಡುತ್ತೆ ಹೊರಗಡೆ, ಅದಕ್ಕೆ ಕಟ್ ಮಾಡಿಬಿಟ್ಟೆ. ಈಗ ನಾನು ಜ್ಯೂಸ್ ತೆಗಿಯೋಣ ಅಂದ್ಕೊಂಡೆ, ಜ್ಯೂಸ್ ತೆಗಿಯೋದು ನಮ್ಮ ಮನೇಲಿ ಇಲ್ಲ, ಅದಕ್ಕೆ ಹಿಂಗೆ ಟ್ರೈ ಮಾಡ್ತಾಯಿದ್ದೀನಿ. ನಮ್ಮ ಸಾನುಗೆ ಹೇಳ್ಬೇಕು, ಎಂಜಾಯ್ ಮಾಡ್ತಾನೆ. ಎಲ್ಲೋದ್ಲು ರೀ ಸಾನು? ಸಾನು ಬಂದು ಸಾಲಿ ಬಂದು ಹೋಗುವಾಗ ಇದೇನದು ಸಾಂಬಾರು? ಪತ್ತೆ. ಉಪ್ಪು ಖಾರ. ಸ್ನೇಹಿತರೆ, ಈಗ ಊಟ ಆಯಿತು. ಬೆಳಿಗ್ಗೆ ರಾಜೇಶ್ಗೆ ಶಾಪಿಂಗ್ ಕಳಿಸಿದ್ನ, ಅವ್ರು ಬರೋ ಅಷ್ಟೊತ್ತಿಗೆ ನಾನು ಸಾರು ಮಾಡಿ ಇಟ್ಟಿದ್ದೆ. ಅದಕ್ಕೆ ತರಕಾರಿಗಳು ಇರಲಿಲ್ವಲ್ಲ ಅಂದ್ಬಿಟ್ಟು ತಿಳಿ ಸಾರು ಮಾಡಿದೆ. ರಾತ್ರಿಗೆ ಏನಾದರೂ ಮಾಡಬೇಕು. ಮತ್ತು ಈಗ ಮಲ್ಲೇಶ್ವರಮಲ್ಲಿ ನಾನು ಲಾಸ್ಟ್ ವೀಕ್ ಹೋದಾಗ ಕೆಲವೊಂದು ಥಿಂಗ್ಸನ್ನು ಬೈ ಮಾಡಿದ್ದೆ, ಅದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈಗ ಸ್ಟಾರ್ಟ್ ಮಾಡಿದೆ. ಮತ್ತು ಮೊದಲನೇದಾಗಿ ಈ ಬುಕ್ಸ್ಗಳು, ಇದು ಸಾನು ತೊಗೊಂಡಿರೋ ಬುಕ್ಸು. ಇದು ನಾನು ತೊಗೊಂಡಿದ್ದಾಳೆ ಅಂತ ಹೇಳಿದಾಗ ಹೆಸರು ತೋರಿಸಿ ಅಂತ ಕೇಳ್ತೀರಾ, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ಇದು ನಿಮಗೆ 50, 100, 150, 200 ಆ ಥರ ರೇಟಲ್ಲಿ ಸಿಗುತ್ತೆ. ಯಾಕಂದರೆ ಇದು ಹೊಸದು ಇರುತ್ತೆ, ಹಳೇದು ಇರುತ್ತೆ, ಅಂದರೆ ಯೂಸ್ಡ್ ಕೂಡ ಇರುತ್ತೆ. ನೆಕ್ಸ್ಟು ಈ ಬ್ಯಾಗು ಸಾನುಗೋಸ್ಕರ. ಸ್ಕೂಲ್ ಬ್ಯಾಗ್ ನೋಡಿದ್ವಿ, ಅದು ಸೆಟ್ ಆಗಲಿಲ್ಲ, ಇಲ್ಲೆಲ್ಲಾದರೂ ನೋಡೋಣ ಅಂತಿದ್ದೀವಿ. ಇಲ್ಲೆಲ್ಲೂ ಸಿಗಲಿಲ್ಲ ಅಂದರೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಲಂಚ್ ಬ್ಯಾಗು. ಸಾನುಗೆ ಈ ಕಾರ್ಟೂನ್ ಪ್ರಿಂಟ್ ಇರೋದು ಬೇಕಾಗಿತ್ತು. ಸೊ 2 ಅಂಗಡಿಯಲ್ಲಿ ನೋಡಿದ್ಮೇಲೆ ಸಿಕ್ತು ನಮಗೆ. ಇದವರು 300 350 ಎಷ್ಟೋ ಹೇಳಿದ್ರು. ನಾನು 250 ರುಪೀಸಿಗೆ ತೊಗೊಂಡೆ. ವಾಷಬಲ್ ಅಂತೆ, ಮಷಿನ್ ವಾಶ್, ಚೆನ್ನಾಗಿ ಥಿಕ್ಕಾಗಿ ಕುಷನ್ ಇದೆ. ಮುಂದ್ಗಡೆ ಒಂದು ಜಿಪ್ ಇದೆ. ಸಾನು ಬಾಕ್ಸ್ ಇಡೋದಕ್ಕೆ ಸಾಕು ಮಮ್ಮ, ನನ್ನ ಬಾಟಲ್ನ ನಾನು ಬ್ಯಾಗಲ್ಲಿ ಇಟ್ಕೊಳ್ತೀನಿ ಸ್ಕೂಲ್ ಬ್ಯಾಗಲ್ಲಿ ಅಂದು. ಅದಕ್ಕೆ ಇದು ಸ್ವಲ್ಪ ಚಿಕ್ಕದಾಗತ್ತೇನೋ ಅಂತ ಡೌಟು, ಗೊತ್ತಿಲ್ಲ, ನೋಡೋಣ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಯೂಸ್ ಆಗುತ್ತಲ್ವ, ಈಗ ಮಕ್ಕಳಿಗೆ ತೊಗೊಳ್ಬೇಕಾಗತ್ತೆ, ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ. ಅದಕ್ಕೆ ನಾನು ಮೊದಲು ಶೇರ್ ಮಾಡೋಣ ಅಂದ್ಕೊಂಡು, ಇವಾಗ ಹಳೇದಾದರೂ ಪರವಾಗಿಲ್ಲ ಅಂದ್ಕೊಂಡು, ಸೊ ತುಂಬ ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ. ಬಟ್ ಸ್ಟಿಲ್ ಇನ್ನೂ ಸ್ಕೂಲ್ ಶುರುವಾಗಿಲ್ಲ, ಶಾಪ್ ಮಾಡೋದಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಒಂದು 8th ಕ್ರಾಸಲ್ಲಿ ಇದು ಒಂದು ಸೆಟ್ಟು ತೊಗೊಂಡೆ. ಬ್ಲ್ಯಾಕ್ ಮೆಟಲ್ ಅಥವಾ ಸ್ಟೀಲು. ಇದು ಸಾನು ಸೈಜ್ ಮಾತ್ರನೇ, ಅಲ್ಲಿ ತುಂಬ ಕಲೆಕ್ಷನ್ ಇದೆ. ಗೋಲ್ಡ್ ಕಲರಲ್ಲೂ ಇದೆ, ಈ ಥರ ಸಿಲ್ವರ್ ಕಲರಲ್ಲೂ ಇದೆ. ಇದು ನನಗಾಗೋದಿಲ್ಲ, ಮಕ್ಕಳಿಗೆ ಚೆನ್ನಾಗಿದೆ. 150 ರುಪೀಸು, ತುಂಬ ಚೆನ್ನಾಗಿದೆ. 8th ಕ್ರಾಸಲ್ಲಿ ನೋಡಿ. ನೆಕ್ಸ್ಟ್ ಇದು ಒಂದು ಇಯರಿಂಗ್ ತೊಗೊಂಡೆ. ಈ ಮಾರ್ಬಲ್ ಪ್ರಿಂಟ್ ಥರ ಇದೆ ನೋಡಿ, ನಂಗೆ ತುಂಬ ಇಷ್ಟ ಆಯಿತು. ಫ್ಯಾನ್ಸಿ ಡ್ರೆಸ್ಸಸ್ ಹಾಕಿದಾಗ, ಟಾಪ್ಸ್ ಹಾಕಿದಾಗ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಇದು 100, ಅದು 150. ಮತ್ತು ಅಲ್ಲೇ ಪಾಪ ಒಂದು ತಾತ ಗಂಧದ ಕಡ್ಡಿ ಮಾರ್ತಾಯಿದ್ರು.
ಅಂದರೆ ನನಗೇನು ತೊಗೊಳ್ಬೇಕು ಅಂತೇನು ಇರಲಿಲ್ಲ. ಬಟ್ ಸಾನು ನೋಡ್ಬಿಟ್ಟು ತುಂಬ ಬೇಜಾರಾದ್ಲು, ಮಮ್ಮ ಪಾಪ ಅಲ್ವಾ ತಾತ ಅಂತ. ಅದಕ್ಕೆ ಸರಿ ಕ್ಯಾಮ್ರಾದು ಬ್ಯಾಟ್ರಿ ಖಾಲಿ ಆಗೋಯ್ತು. ಸೊ ಫೋನ್ ಈಗ ತೊಗೊಂಡು ಬಂದಿದ್ದೀನಿ. ಸೊ ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಆ ತಾತನ ನೋಡಿ ನನಗೂ ಒಂಥರ ಬೇಜಾರಾಯಿತು, ಸಾನುಗೂ ಬೇಜಾರಾಯಿತು. ಏನು ಅನ್ನಿಸ್ತು ಅಂದರೆ, ಈಗ ನಾವು ಯಾರೇ ಭಿಕ್ಷುಕರು ಕೇಳಿದ್ರು ಒಂದು 5-10 ರೂಪಾಯಿ ಕೊಟ್ಬಿಡ್ತೀವಿ ಬಂದು ಭಿಕ್ಷೆ ಬೇಡಿದ್ರೆ. ಇವರು ಭಿಕ್ಷೆ ಬೇಡೋ ಬದಲು ಅವರ ಲೈಫ್ಗೋಸ್ಕರ ಅವರು ದುಡಿತಾ ಇದ್ದಾರೆ ಪಾಪ. ಅಲ್ದಾಡ್ತಾರೆ, ಬಿಸಿಲು ಏನು ಅಂತ ನೋಡ್ದಂಗೆ. ಎಷ್ಟು ವಯಸ್ಸಾಗಿತ್ತು ಗೊತ್ತಾ ತಾತಾಗೆ. ಅವ್ರಿಗೆ ನಮ್ಮ ಯಾಕೆ ಹೆಲ್ಪ್ ಮಾಡಬಾರ್ದು ಅಂದ್ಬಿಟ್ಟು ಒಂದು ಚಿಕ್ಕ ಸೈಜ್ ಇತ್ತು, ಒಂದು ದೊಡ್ಡ ಸೈಜ್ ಇತ್ತು. ಸರಿ ದೊಡ್ಡದೇ ಕೊಡಿ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ನನಗೇನು ತೊಗೊಳ್ಬೇಕು ಅಂತ ಏನು ಇರಲಿಲ್ಲ. ಆ್ಯಂಡ್ ಇದು ಹೇಗಿರುತ್ತೆ ಏನೋ ಗೊತ್ತಿಲ್ಲ, ಬಟ್ ಜಸ್ಟ್ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ತೊಗೊಂಡೆ ಅಷ್ಟೇ ಸ್ನೇಹಿತರೆ. ಇನ್ನು ಡ್ರೆಸ್ಗಳು ತುಂಬ ಚೆನ್ನಾಗಿತ್ತು. ನಾನು ಏನು ಅಂದ್ಕೊಂಡೆ ತೊಗೊಳ್ಳೋಣ ಅಂತ ಒಂದು ಸಾರಿ ಮನಸ್ಸು, ಇನ್ನೊಂದು ಸಾರಿ ಅನಿಸುತ್ತೆ ನಾನು ಆಲ್ರೆಡಿ ತೊಗೊಂಡು ಇಟ್ಕೊಂಡಿದ್ದೀನಿ, ಅದನ್ನೇ ಹಾಕಿಲ್ಲ. ಸ್ವಲ್ಪ ದಿನ ಬಿಟ್ಟು ಹಾಕ್ತೀನಿ ಅಂದರೆ ಅದು ಔಟ್ ಆಫ್ ಫ್ಯಾಷನ್ ಆಗಿಬಿಡುತ್ತೆ. ಮಲ್ಲೇಶ್ವರಮಲ್ಲೇನೋ ನಿಮಗೆ 3 ತಿಂಗಳಿಗೊಂದು ಸಾರಿ ಹೋಗಿ ಫ್ಯಾಷನ್ ಚೇಂಜ್ ಆಗಿರುತ್ತೆ. 6 ತಿಂಗಳಿಗೆ ಹೋದ್ರಂತೂ ಎಂಟೈರ್ಲಿ ಡಿಫ್ರೆಂಟ್ ಬಂದಿರುತ್ತೆ. ಆ ಥರ ಇದ್ದಾಗ ನಾನು ಯಾಕೆ ಸುಮ್ಮನೆ ತೊಗೊಂಡು ಇಟ್ಕೊಳ್ಬೇಕು, ನೆಕ್ಸ್ಟ್ ಬಂದಾಗ ನೋಡೋಣ ಬಿಡು ಬಂದುಬಿಟ್ಟೆ. ಅದರ್ವೈಸ್ ತುಂಬ ಚೆನ್ನಾಗಿತ್ತು. ರೇಟ್ ಕೂಡ 750 ಫಿಕ್ಸ್ ಇರುತ್ತೆ, ಬಟ್ ಚೆನ್ನಾಗಿತ್ತು ಸೆಟ್ಗಳು. ಬರೀ ವಿತೌಟ್ ಸೆಟ್ ಪ್ಯಾಂಟ್ ಟಾಪ್ ಅಂದರೆ ಕಾರ್ಡ್ ಸೆಟ್ ಬರುತ್ತಲ್ಲ ಆ ಥರದ್ದು 300-350 ರುಪೀಸ್ಗೆಲ್ಲ ಇತ್ತು. ನೀವೇನಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ಹೋಗಿ ಬನ್ನಿ, ಚೆನ್ನಾಗಿದೆ. ವರ್ಕ್ದು ಕೂಡ ಇತ್ತು, ಚೆನ್ನಾಗಿತ್ತು. ಓಕೆ ಸ್ನೇಹಿತರೆ, ಈಗ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.